ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 28 ಕೃತಜ್ಞತೆ. ಪರ್ವತದ ಮೇಲೆ ಹೋಗುವುದು ನನಗೆ ಯಾವುದೇ ಸಂದರ್ಭದಲ್ಲೂ ಸಂತೋಷದಾಯಕ ಪ್ರಯಾಣವಲ್ಲ. ಹೇರ್ಪಿನ್ ಬೆಂಡುಗಳು ಮತ್ತು ತಿರುವುಗಳೊಂದಿಗಿನ ಅಹಿತಕರ ಸವಾರಿಯನ್ನು ನಾನು ಆನಂದಿಸುವುದಿಲ್ಲ. ಹೆಚ್ಚಿನ ಬಾರಿ ನಾನು ಭಯಂಕರವಾಗಿ ವಾಕರಿಕೆ ಅನುಭವಿಸುತ್ತೇನೆ ಮತ್ತು ಪರ್ವತದ ತುದಿಗೆ ನೇರ ವಿಮಾನ ಪ್ರಯಾಣ ಇದ್ದಿದ್ದರೆ ಚೆನ್ನಾಗಿತ್ತು ಎಂದು ನಾನು ಬಯಸುತ್ತೇನೆ. ಆದರೆ ನಾನು ಮೇಲಕ್ಕೆ ತಲುಪಿದಾಗ ಆ ಪ್ರಯಾಸಕರ ಪ್ರಯಾಣವು ದಾರಿಯುದ್ದಕ್ಕೂ ಅನುಭವಿಸಿದ ಕಷ್ಟಕ್ಕೆ ಯೋಗ್ಯವಾಗಿದೆ ಎಂದು ನಾನು ಹರ್ಷಿಸುತ್ತೇನೆ. ಚಳಿಯ ವಾತಾವರಣ ಮತ್ತು ಪ್ರಕೃತಿಯ ಉಲ್ಲಾಸಕರ ಸೌಂದರ್ಯವು ನನ್ನ ಕಠಿಣ ಪ್ರಯಾಣವನ್ನು ಮರೆತು ಬಿಡುವಂತೆ ಮಾಡುತ್ತದೆ. ಆದುದರಿಂದ ನಾನು ಮುಟ್ಟಲಿರುವ ಅಗಮ್ಯ ಸ್ಥಾನವನ್ನು ಮನಸ್ಸಿನಲ್ಲಿ ಚಿತ್ರಿಸುವುದರಿಂದ ನಾನು ಆ ಭಯಾನಕ ಪ್ರಯಾಣವನ್ನು ಸಹಿಸಿಕೊಳ್ಳಬಲ್ಲೆ. ಈ ಜಗತ್ತಿನಲ್ಲಿ ಕ್ರಿಸ್ತನೊಂದಿಗಿನ ನಮ್ಮ ಪ್ರಯಾಣವು ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ಹೋಲುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಾವು ಮುಟ್ಟಲಿರುವ ಅಗಮ್ಯ ಸ್ಥಾನವನ್ನು ನಮ್ಮ ಅಂತಿಮ ಗುರಿಯಾಗಿ ಇಟ್ಟುಕೊಳ್ಳದಿದ್ದರೆ ದೇವರ ಚಿತ್ತದ ಮೇರೆಗೆ ಬರುವ ಜೀವನದ ತಿರುವುಗಳನ್ನು ಗ್ರಹಿಸದೆ ಅದರ ಮೂಲಕ ಹಾದು ಹೋಗುವಾಗ ನಾವು ಸುಲಭವಾಗಿ ಗೊಣಗುಟ್ಟಬಹುದು. ಆತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ ತ್ರಯೇಕ ದೇವರ ಕುಟುಂಬವು ನಮಗಾಗಿ ಕೃತಜ್ಞತೆಯ ಈ ಗುಣಲಕ್ಷಣವನ್ನು ಮಾದರಿಯಾಗಿ ನಮ್ಮ ಮುಂದೆ ಇಟ್ಟಿದೆ. ಯೇಸು ಭೂಮಿಯ ಮೇಲೆ ಇದ್ದಾಗ ತನ್ನ ಕಾಲದುದ್ದಕ್ಕೂ ತನ್ನ ತಂದೆಗೆ ನಿರಂತರವಾಗಿ ಕೃತಜ್ಞತೆಯ ಜೀವನವನ್ನು ಪ್ರದರ್ಶಿಸಿದನು. ಲೂಕ 10:21. ಸ್ವರ್ಗದ ರಾಜನು ಮಾನವ ರೂಪದಲ್ಲಿ ಬದುಕಲು ಹಲವಾರು ಮಿತಿಗಳು ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಮೆಸ್ಸಿಯನನ್ನು ಗ್ರಹಿಸಲು ವಿಫಲವಾದ ಧಾರ್ಮಿಕ ಮುಖಂಡರಿಂದ ಅವನು ಎಲ್ಲ ರೀತಿಯ ಆರೋಪಗಳನ್ನು ಎದುರಿಸಬೇಕಾಯಿತು. ಶಿಲುಬೆಯ ಪ್ರಯಾಣವು ಕಷ್ಟಕರವಾಗಿತ್ತು. ಆದರೆ ಎಲ್ಲಿಯೂ ಗೊಣಗುಟ್ಟುತ್ತಿರುವ ಏಸು ಅಥವಾ ಸ್ವಯಂ ಕರುಣೆಯನ್ನ ಅಪೇಕ್ಷಿಸುವ ಏಸುವನ್ನು ನಾವು ನೋಡುವುದೇ ಇಲ್ಲ. ತನ್ನ ಶಿಷ್ಯರು ಮತ್ತು ಪ್ರೀತಿ ಪಾತ್ರರು ತನಗಾಗಿ ಅಳುವುದು ಅವನಿಗೆ ಇಷ್ಟವಿರಲಿಲ್ಲ. ತನ್ನ ಎಲ್ಲ ಕಷ್ಟಗಳ ಮಧ್ಯದಲ್ಲಿಯೂ ಆತನು ಕೃತಜ್ಞತೆಯನ್ನು ಪ್ರದರ್ಶಿಸಿದನು. ತಾನು ಭೂಮಿಗೆ ಬಂದ ಉದ್ದೇಶದ ಮೇಲೆ ಯೇಸುವಿಗೆ ಇದ್ದ ಏಕದೃಷ್ಟಿ ಅಂತಹ ಸಂದರ್ಭಗಳಲ್ಲಿ ಕೃತಜ್ಞತೆಯ ಹೃದಯವನ್ನು ಹೊಂದಲು ಮತ್ತು ಆತನ ತಂದೆಗೆ ನಿರಂತರವಾಗಿ ಧನ್ಯವಾದ ಸಲ್ಲಿಸಲು ಸಂಪೂರ್ಣವಾಗಿ ಸಾಧ್ಯವಾಯಿತು. ತನ್ನ ಸ್ವಂತ ಸುಖ ಅಥವಾ ಸೌಕರ್ಯಗಳ ಮೇಲೆ ದೃಷ್ಟಿ ಇಡದೆ ಕೇವಲ ಜನರ ಪಾಪ ವಿಮೋಚನೆಯ ಕ್ರೂಜೆಯನ್ನೇ ಮುಂದಿಟ್ಟುಕೊಂಡು ನಡೆದದ್ದರಿಂದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು. ಅಪೊಸ್ತಲರನ್ನು ಥಳಿಸಿದಾಗ ಅವರು ಯೇಸುವಿನ ನಾಮಕ್ಕಾಗಿ ಅವಮಾನವನ್ನು ಅನುಭವಿಸಲು ಯೋಗ್ಯರೆಂದು ತಾವು ಪರಿಗಣಿಸಲ್ಪಟ್ಟಿದ್ದೇವೆ ಎಂದು ಸಂತೋಷದಿಂದ ಮುನ್ನಡೆದರು ಎಂದು ಅಪೊಸ್ತಲರ ಪುಸ್ತಕವು ದಾಖಲಿಸುತ್ತದೆ. ಅಪೊಸ್ತಲರ ಕೃತ್ಯ 5:41. ಹಿಂದೆ ಹಿಂಸೆ ಬಂದಾಗ ಓಡಿ ಹೋದ ಅದೇ ಶಿಷ್ಯರು ಈಗ ಆಗುತ್ತಿರುವ ಹಿಂಸೆಯ ಸಂಕಟವನ್ನು ಆನಂದದಿಂದ ಸ್ವೀಕರಿಸಿದರು. ಇದು ಕೇವಲ ಪವಿತ್ರಾತ್ಮನ ಬಲದಿಂದ ಮತ್ತು ತಮ್ಮೆದುರಿಗೆ ಇಟ್ಟುಕೊಂಡ ದರ್ಶನದಿಂದಲೇ ಸಾಧ್ಯವಾಯಿತು. ನಮ್ಮ ದೃಷ್ಟಿಕೋನ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದರ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಮ ಸಂತೋಷ ಮತ್ತು ಆನಂದವು ನಾವು ಹೊಂದಿರುವ ವಸ್ತುಗಳು ಮತ್ತು ಸಮೃದ್ಧಿಯ ಮೇಲೆ ಆಧರಿಸಿದ್ದರೆ ನಮ್ಮ ಕೃತಜ್ಞತೆಯು ಒಳ್ಳೆಯ ವಿಷಯಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. 1 ಥೆಸಲೋನಿಕ 5:18 ಸತ್ಯವೇದ ನಮಗೆ ನೆನಪಿಸುತ್ತದೆ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತವಾಗಿದೆ. ಇದು ಹೇಗೆ ಸಾಧ್ಯ ಅಥವಾ ಇದು ನಿಜವಾಗಲೂ ಸಾಧ್ಯವೋ ಅನ್ನುವ ಪ್ರಶ್ನೆ ನಮಗೆ ಬರುತ್ತದೆ. ನಾವು ದೇವರ ಯೋಜನೆ ಮತ್ತು ಆತನ ಅಂತಿಮ ಉದ್ದೇಶವನ್ನು ನಮ್ಮ ಗುರಿಯಾಗಿ ದೃಢವಾಗಿ ಇಟ್ಟುಕೊಂಡಾಗ ಅದು ಸಾಧ್ಯ ಎಂದು ನಾನು ಪ್ರಾಮಾಣಿಕವಾಗಿ ನಂಬುತ್ತೇನೆ. ನಿಮ್ಮ ದೃಷ್ಟಿ ಮತ್ತು ಗುರಿಗಳು ಏನಾಗಿವೆ? ಅವು ನಿಮ್ಮನ್ನು ಕೃತಜ್ಞರಾಗಿ ಮಾಡುತ್ತಾ ಇವೆಯೋ ಅಥವಾ ನಿಮ್ಮನ್ನು ಗೊಣಗುವವರಂತೆ ಮಾಡುತ್ತಾ ಇವೆಯೋ? ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ,
ನನ್ನ ಸಂಕಷ್ಟದಲ್ಲಿ ನಿನ್ನನ್ನು ಪ್ರದರ್ಶಿಸುವ ಕೃತಜ್ಞತೆಯ ಹೃದಯವನ್ನು ಇಂದು ನನಗೆ ಕೊಡು ಸ್ವಾಮಿ. ನಾನು ಗುಣಗುಟ್ಟದಂತೆ ಅಥವಾ ಕೃತಜ್ಞನಾಗದಂತೆ ನಿನ್ನ ಆತ್ಮನ ಶಕ್ತಿಯಿಂದ ನನಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.